ಯಾರು ಹೊಡೆದಿದ್ದು, ಎಲ್ಲಿದೆ ಹೊಡೆದಿದ್ದಾರೆ ಸರ್, ಟೈಮ್ ಎಲ್ಲಿದೆ ತೋರಿಸಿ, ಯಾವಾಗ ಹೊಡೆದಿದ್ದಾರೆ, ವೇರ್ ಇಸ್ ದ ಟೈಮ್ ಇನ್ ದಿ ಎಫ್ಐಆರ್. ಅವರು 15 ದಿವಸ ಬಂದು ಹೊಡೆದ್ರು ಅಂದ್ರಲ್ಲ, ಏನಾದ್ರು ಉಂಡ್ ಕಾಣ್ತಾ ಇತ್ತ ಮೇಲೆ? ಉಂಡಿಲ್ಲ, ಏನಿಲ್ಲ, ನಥಿಂಗ್ ಇಸ್ ದೇರ್, ಇಲ್ಲ ಹಾಸ್ಪಿಟಲ್ ಹೋಗಿದೀವಿ ಅಂತಿಲ್ಲ, ಸುಮ್ಮನೆ ಹೊಡೆದ್ರು, ಕ್ರೈಮ್ ರಿಜಿಸ್ಟರ್ಡ್. ಈ ತರ ಪೊಲೀಸ್ನವರು ಮಾಡಿದ್ರೆ ದೇ ಆರ್ ಆಕ್ಟಿಂಗ್ ಅಗೇನ್ಸ್ಟ್ ದಿ ಸೆಕ್ಯೂರಿಟಿ ಆಫ್ ದಿ ನೇಷನ್. ವರ್ ಯು ಅರೆಸ್ಟೆಡ್? I was arrested, sent to custody, then released. ಇದು ಐಸಿಂಗ್ ಆನ್ ದಿ ಕೇಕ್. ಅರೆಸ್ಟ್ ಬೇರೆ ಇರುವಂತ ಎಲ್ಲ ಸೆಕ್ಷನ್ ಹಾಕಿದ್ದಾರೆ, 74, 126, 115, 79. If the government supports them like this, illegal immigrants will mushroom. Stop appeasing. How long, sir? ಇದೇನ್ ಮತ್ತೆ appease? ಸ್ನೇಹಿತರೆ ನಮಸ್ಕಾರ. ಈ ಕೋರ್ಟ್ನಲ್ಲಿ ನಡೀತಾ ಇರುವಂತಹ ಒಂದು ಏನಿದೆ ಈ ಸಂಭಾಷಣೆ ಅಥವಾ ಈ ವಾದ ವಿವಾದವನ್ನು ನೋಡಿದ ಪ್ರತಿಯೊಬ್ಬ ಸಮಾಜಮುಖಿ ಅಥವಾ ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಂಡಿರುವಂತಹ ವ್ಯಕ್ತಿ, ಅದು ಯಾರೇ ಆಗಿದ್ರೂ ಕೂಡ ಒಂದು ಕ್ಷಣ ಸ್ತಂಭೀಭೂತನಾಗ್ಬಿಡ್ತಾನೆ. ಅಂದರೆ ಅದನಿಗೆ ನಿಜವಾಗ್ಲೂ ಭ್ರಮೆ ಬಂದ್ಬಿಡುತ್ತೆ, ನಾನು ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀನಿ ಅಂತ. ಒಮ್ಮೊಮ್ಮೆ ನನಗನ್ಸುತ್ತೆ, ನಿಜವಾಗ್ಲೂ ನಾವೆಲ್ಲ ಬದುಕಿದ್ದೀವ? ಈ ಸಮಾಜದಲ್ಲಿ ಕಾನೂನು, ಪೊಲೀಸ್ ವ್ಯವಸ್ಥೆ ಅಥವಾ ಈ ಕರಿ ಕೋಟ್ ಹಾಕ್ಕೊಂಡು ನಾನು ಲಾಯರು ಅಂತ ಬೀದಿಲಿ ಫೈಲ್ ಹಿಡ್ಕೊಂಡು ಓಡಾಡುವಂತಹ ಕೆಲವೊಂದಷ್ಟು ಸೋ ಕಾಲ್ಡ್ ಲಾಯರ್ಸ್ಗಳು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಈ ನ್ಯಾಯಸ್ಥಾನದಲ್ಲಿ ಕೂತಿರುವಂತಹ ಈ ಜಡ್ಜ್ ಸಾಹೇಬ್ರು ಏನಿದ್ದಾರೆ, ಅವರು ಕೇಳುವಂತಹ ಪ್ರಶ್ನೆಗಳು ಮತ್ತು ಅವರಿಗೆ ಕೂಡ ಶಾಕ್ ಆಗುವಂತಹ ವಿಚಾರ ಇಲ್ಲಿದೆ. ನಿಜವಾಗ್ಲೂ ಅವರು ನ್ಯಾಯಮೂರ್ತಿ ಅನ್ನೋದಕ್ಕಿಂತ ನ್ಯಾಯ ದೇವತೆ ಅಂತಲೇ ಕರಿಬೋದು. ಯಾಕೆಂದರೆ ಅವ್ರು ಅಷ್ಟೊಂದು ಸ್ಪಷ್ಟವಾಗಿ ಮತ್ತು ತಮ್ಮನ್ನು ತಾವೇ ಸಂಭಾಳಿಸ್ಕೊಂಡು ಈ ವಾದ ವಿವಾದನ ಆಲಿಸ್ತಿದ್ದಾರೆ. ಸ್ನೇಹಿತರೆ, ಇದ್ರ ವಿಚಾರ ಏನು ಅಂತ ಅಂದರೆ, ಇತ್ತೀಚೆಗೆ ನೀವು ನೋಡ್ತಾ ಇರುವಂಥ ಅಕ್ರಮ ಬಾಂಗ್ಲಾ ವಲಸಿಗರು, ಅಂದರೆ ಅವರು ಯಾವುದೋ ದೇಶದ ಐಡೆಂಟಿಟಿ ಇಟ್ಕೊಂಡು ನಮ್ಮ ದೇಶದ ಯಾವುದೋ ಒಂದು ಮೂಲೆಯಲ್ಲಿ ಬದುಕ್ತಾ ಇರ್ತಾರೆ. ನಾಳೆ ದಿನ ಯಾವುದೇ ಕ್ರೈಮ್ ಆದರೂ ಕೂಡ, ಯಾವ್ದು ಯಾಕ್ರಿ, ನಿಮ್ಮ ಮನೆಗೆ ನುಗ್ಗಿ ನಿಮ್ಮ ಮನೇಲಿರುವಂಥ ಒಡವೆಗಳನ್ನ ಕಳ್ತನ ಮಾಡಿದ್ರು, ನಿಮ್ಮ ಮನೇಲಿರುವಂಥ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದ್ರು ಕೂಡ ಅವ್ರು ಯಾರು ಅಂತ ಕಂಡುಹಿಡಿಯೋಕ್ಕಾಗದಿರೋಂಥ ಪರಿಸ್ಥಿತಿಲಿ ನಾವಿದ್ದೀವಿ. ಇದಕ್ಕೆಲ್ಲ ಕಾರಣ ಯಾರು ಅಂದ್ಕೊಂಡ್ರಾ? ಪೊಲೀಸಿನ ವ್ಯವಸ್ಥೆ, ಸಾರ್ವಕಾರಿಕ ವ್ಯವಸ್ಥೆ, ನಾವು ನೀವೆಲ್ಲರೂ ಓಟ್ ಹಾಕಿ ನಮ್ಮನ್ನು ಕಾಪಾಡ್ರೋ, ನಿಮ್ಮ ಮನೆ ಹಾಳಾಗೋಗ ಅಂತ ಕಳಿಸಿರುವಂಥ ರಾಜಕಾರಣಿಗಳು. ಯಾಕೆ ಅಂತ ಅಂದರೆ, ಇಲ್ಲಿ ಒಂದು ವಿಚಾರ ನಡೀತಿದೆ ನೋಡಿ. ಒಬ್ಬ ಅಕ್ರಮ ವಲಸಿಗ ಇಲ್ಲಿದ್ದಾನೆ ಸ್ವಾಮಿ, ನೀವು ಮಾಡಬೇಕಾದಂಥ ಕೆಲಸನ ನಾನು ಮಾಡಿದ್ದೀನಿ, ಬರ್ರಪ್ಪ ಪೊಲೀಸ್ನವರೇ ಅಂತ ಒಬ್ಬ ಕರ್ಕೊಂಡೋಗಿ ನಿಮ್ಮಂತಹ ಸಾಮಾನ್ಯ ಪ್ರಜೆ ತೋರಿಸ್ತಾನೆ. ಸೊ ಅವಾಗ ಆಟೋಮೆಟಿಕ್ ಏನು ಮಾಡ್ತಾರೆ ಪೊಲೀಸ್ನವರು, ಟಕ ಅಂತ ಬಂದು ಅಕ್ರಮ ವಲಸಿಗರನ್ನ ಕರ್ಕೊಂಡೋಗಿ ಜೈಲ್ಗೆ ಹಾಕಲ್ಲ. ಯಾವ ಸಾಮಾನ್ಯ ಪ್ರಜೆ ಇರ್ತಾನೆ ಅವನ್ನೇ ತಗೊಂಡು ಜೈಲ್ಗೆ ಹಾಕ್ತಾರೆ. ಯಾಕೆ ಅಂತಂದರೆ, ಅವನ ಮೇಲೆ ಯಾವ ಕೇಸ್ ಹಾಕೋದು, ಸಿಕ್ಕಿದ ಕೇಸೆಲ್ಲ ಹಾಕಿರ್ತಾರೆ. ನೀನು ಅಕ್ರಮ ವಲಸಿಗನಿಗೆ ಹೊಡೆದೆ, ಅವ್ನು ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ. ಎಕ್ಸಾಕ್ಟ್ಲಿ ಇದನ್ನೇ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ನಮ್ಮ ಪೊಲೀಸ್ ವ್ಯವಸ್ಥೆ ಯಾರ ಪರವಾಗಿದೆ, ನಮ್ಮ ರಾಜಕೀಯ ವ್ಯವಸ್ಥೆ ಯಾರ ಪರವಾಗಿದೆ. ಆ ಅಕ್ರಮ ವಲಸಿಗ ಯಾರಿರ್ತಾನೆ, ಅವನು ಭಾರತದಲ್ಲಿ ಯಾವುದಂಥ ಐಡೆಂಟಿಟಿ ಇರಲ್ಲ, ಆದರೂ ಅವ್ನಿಗೆ ಇಲ್ಲಿ ಕೆಲಸ ಕೊಟ್ಟಿರ್ತಾರೆ. 7-8 ವರ್ಷದಿಂದ ಅವನು ಮೇಲೆ ಕೆಲಸ ಮಾಡ್ತಿರ್ತಾನೆ. ಯಾಕೆ ಅಂತ ಅಂದರೆ, ಅವನು ಕಡಿಮೆ ಕೂಲಿಗೆ ಸಿಗ್ತಾನೆ. ಎಲ್ಲದರಲ್ಲೂ ಸ್ವಾರ್ಥ. ನಾಳೆ ದಿನ ಅದೇ ಅಕ್ರಮ ವಲಸಿಗ ಯಾರು ಕೆಲಸ ಕೊಟ್ಟಿರ್ತಾರೋ ಅವ್ರ ಕತ್ನೆ ಕುಯ್ದು ಅವ್ರ ಮೇಲಿರೋ ಒಡವೆಗಳನ್ನ ಎತ್ತಾಕೊಂಡು ಹೋದರೆ ಅವನಿಗೆ ಎಲ್ಲಿ ಕಂಡುಹಿಡಿತೀರಾ? ನಾಳೆ ಅದೇ ಅಕ್ರಮ ವಲಸಿಗ ಅವನ ಪರವಾಗಿ ವಾದ ಮಾಡುವಂತಹ ಲಾಯರ್ ಮನೆಗೆ ಹೋಗಿ ಅವನ ಮನೇಲಿರುವಂಥ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿದ್ರೆ ಎಲ್ಲೋ ಕಂಡುಹಿಡಿತೀರಾ? ಅದೇ ಅಕ್ರಮ ವಲಸಿಗ ಯಾವ ಪೊಲೀಸ್ ಅವನು ಸಪೋರ್ಟ್ ಮಾಡಿದ್ನೋ ಅದೇ ಅವನ ಮನೆಗೆ ಹೋಗಿ ಏನೋ ಒಂದು ಅಚಾತುರ್ಯ ಮಾಡಿ ಎಸ್ಕೇಪ್ ಆದರೆ ಎಲ್ಲಿ ಕಂಡುಹಿಡಿತೀರಾ? ಯಾವ ಕಾನೂನು ಬರುತ್ತೆ ನಿಮ್ಗೆ ಅವಾಗ? ನಾಚಿಕೆ ಆಗಲ್ವಾ? ಮಾನ ಮರ್ಯಾದೆ ಇಲ್ವಾ? ಸಮಾಜನ ಇಷ್ಟೊಂದು ಹಾಳು ಮಾಡಕ್ಕೆ ಹೊರಟಿದ್ದೀರಾ ನೀವೆಲ್ಲ? ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ರಾಜಕಾರಣಿಗಳು ತಾನು, ತನ್ನ ಹೆಂಡತಿ, ತನ್ನ ಮಗ, ತನ್ನ ಚಿಕ್ಕಪ್ಪ, ತನ್ನ ಚಿಕ್ಕಮ್ಮ ಎಲ್ಲರೂ ಅಧಿಕಾರದ ಲಾಲಾಸೆಗೆ ಬಿದ್ದು ವೋಟ್ ಬ್ಯಾಂಕ್ನ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ರಲ್ಲ. ಹೊರಗಡೆ ಗಡಿಲಿ ತಮ್ಮ ತಂದೆ ತಾಯಿಗಳನ್ನ ಬಿಟ್ಟು, ಹೆಂಡತಿ ಮಕ್ಕಳನ್ನ ಬಿಟ್ಟು, ಚಳಿಲಿ ಮಳೆಲಿ ಯಾವುದೇ ಒಬ್ಬ ದ್ವೇಷಕಾರಿ ವ್ಯಕ್ತಿ ದೇಶದೊಳಗೆ ಬರಬಾರ್ದು, ರಾಜ್ಯದೊಳಗೆ ಬರಬಾರ್ದು ಅಂತ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಪೊಲೀಸ್ನವ್ರು ಕಾಯ್ತಿದ್ರಲ್ಲ, ನಮ್ಮ ಏನು ಸೈನಿಕರು ಕಾಯ್ತಿದ್ರಲ್ಲ, ಅವರ ಆ ಒಂದು ಸೇವೆಗೆ ಬೆಲೆ ಬೇಡವಾ? ರೈತ ತಾನು ಹುಟ್ಟು, ತಾನು ಬೆಳೆದು, ತನ್ನ ತುತ್ತು ಕಡಿಮೆ ಆದ್ರೂ ಜನಕ್ಕೆ ಅನ್ನ ಕೊಡೋನು ಒಂದು ಕಡೆ ಆದರೆ, ತನ್ನ ಇಡೀ ಕುಟುಂಬನ ಬಿಟ್ಟು ಗಡಿ ಕಾಯೋ ಯೋಧ ಒಂದು ಕಡೆ ಆದರೆ, ಇವರಿಬ್ಬರೂ ದೇಶಕ್ಕೋಸ್ಕರ ಹೋರಾಡ್ತಾರೆ. ಮಿಕ್ಕಿದ ವಿದ್ಯಾವಂತರು ಅನ್ಸ್ಕೊಂಡ್ರೆ ನಾಲಾಯಕ್ಗಳೆಲ್ಲ ಸೇರ್ಕೊಂಡು ಇವತ್ತು ದೇಶನ ಒಳಗಿಂದನೇ ಹಾಳು ಮಾಡ್ತಾ ಇದ್ದೀರಲ್ಲ.
ಒಂದು ದೊಡ್ಡ ಆಲದ ಮರ ಬೀಳ್ಬೇಕಂದ್ರೆ ಅದನ್ನು ಕೊಂಬೆ ಕಡಿದ್ರೆ ಸಾಲಲ್ಲ. ಈ ಥರ ಸಣ್ಣ 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 ಗೆದ್ಲು ಹುಳುಗಳು ಸೇರಿಕೊಂಡು ಇಡೀ ಸಮಾಜನ ತುಳಿದು ತಿಂತಾ ಇದ್ದೀರಾ. ಈ ಜಡ್ಜು ಆಡೋ ಮಾತನ್ನ ಕೇಳ್ತಾ ಇದ್ರೆ ಇಡೀ ಸಮಾಜ ತಲೆ ತಗ್ಗಿಸ್ಬೇಕು. ಈ ಅಕ್ರಮ ವಲಸಿಗೋಸ್ಕರ ಸಪೋರ್ಟ್ ಮಾಡೋಕ್ಕೊಬ್ಬ ಲಾಯರ್ ಇದ್ದಾನೆ, ಥೂ ನೀನು ಜನ್ಮಕ್ಕೆ ಬೆಂಕಿ ಹಾಕ. ಸಮಾಜನ ಕುಲುಗೆಡಿಸಿ ಕಬ್ಬೆಬ್ಸಿ ಇವತ್ತು ಎಲ್ಲೂ ಕನ್ನಡಿಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಎಲ್ಲೂ ಕನ್ನಡಿಗರಿಗೆ ಒಂದು ಜೀವನ ಮಾಡೋಕ್ಕೂ ಕೂಡ ಕಷ್ಟ ಅಂತ ಪರಿಸ್ಥಿತಿ ತಂದು ನಿಲ್ಲಿಸ್ಬಿಟ್ಟಿದ್ರಲ್ರಪ್ಪ. ಎಲ್ಲಿ ನೋಡ್ರು ಬೇರೆ ಭಾಷೆಯವರು, ಎಲ್ಲಿ ನೋಡಿದ್ರು ಬೇರೆ ಭಾಷೆಯವರು. ಭಾಷೆಯವ್ರು ಹಾಳಾಗೋಗ್ಲಿ, ಅಕ್ಕಪಕ್ಕ ನಮ್ಮ ತಮಿಳಿಯನ್ನೋ ನಮ್ಮ ತೆಲುಗು ಅವರು ಬಂದರೆ ಎಲ್ಲರೂ ನಮ್ಮ ಅಣ್ಣ ತಮ್ಮದಿರು, ನಮ್ಮ ಭಾರತದವರು ಅಂತ ಹೆಮ್ಮೆಯಿಂದ ಕೈ ಬೀಸಿ ಕರೆದು ತಪ್ಕೋಬೋದು. ಆದರೆ ಬೇರೆ ದೇಶದವ್ರನ್ನ ಹೆಂಗ್ರಪ್ಪ ಒಳಗಡೆ ಬಿಟ್ಕೊತೀರಾ? ಯಾವ ನ್ಯಾಯವಾಗಿ ಅವ್ರನ್ನ ಒಳಗಡೆ ಬಿಟ್ಕೊತೀರಾ? ಮತ್ತು ಅವರಿಂದ ತೊಂದರೆ ಆದರೆ ಯಾರನ್ನ ನೀವು ಸಹಾಯ ಕೇಳ್ತೀರಾ? ನಿಮ್ಮನ್ನ ಮಲಗಿದೊತ್ನಲ್ಲಿ ಕತ್ಕುಯ್ದೋದ್ರೆ ಎಲ್ಲಿ ಅಂತ ಕಂಡುಹಿಡಿತೀರಾ ಅವನ್ನ? ಅವ್ನಿಗೆ ಐಡೆಂಟಿಟಿ ಇರಲ್ಲ, ಅವ್ನು ಯಾರು ಅಂತ ಗೊತ್ತಿರಲ್ಲ. ಇವತ್ತು ನಮ್ಮ ಸಮಾಜನ ಇಂಥ ನಿಷ್ಠೂರ ವ್ಯವಸ್ಥೆಗೆ ತಳ್ಳಿಬಿಟ್ರಲ್ಲ ಇಡೀ ರಾಜಕೀಯ ವ್ಯಕ್ತಿಗಳು ಸೇರ್ಕೊಂಡು. ಈ ವಿಡಿಯೋನ ನೋಡ್ತಿದ್ರೆ ಅಥವಾ ಈ ವಾದ ವಿವಾದನ ಕೇಳ್ತಿದ್ರೆ ನನಗನ್ಸುತ್ತೆ, ನಿಜವಾಗ್ಲೂ ಹೇಳ್ತಿದ್ದೀನಿ, ಯಾವೊಬ್ಬ ಏನು ಹೇಳ್ತಾರೆ ಅಧಿಕಾರಿಯೂ ಕೂಡ ಇವತ್ತು ನಿಜವಾಗ್ಲೂ ಬದುಕಿಲ್ಲ. ಈ ಈ ಈ ಕೇಸ್ನಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರಲ್ಲ, ಪೊಲೀಸ್ ಆಗಲಿ, ಲಾಯರ್ ಆಗಲಿ, ಅಥವಾ ಏನು ಹೇಳ್ತಾರೆ ಆ ಅಕ್ರಮ ವಲಸಿಗೆ ಕೆಲಸ ಕೊಟ್ಟಂತಹ ಮನೆ ಮಾಲೀಕ ಆಗಲಿ, ದೇವರಾಣಿಗೂ ಹೇಳ್ತೀನಿ, ನೀವೇ ನಿಜವಾದ ಸಮಾಜ ಘಾತಕರು, ಭಯೋತ್ಪಾದಕರು. ಇದನ್ನೆಲ್ಲ ಮಾಡಿ ಏನು ಸಾಧಿಸ್ತೀರಾ? ಎಷ್ಟು ದಿನ ಬದುಕ್ತೀರಾ? 100 ವರ್ಷ ಬದುಕ್ತೀರಾ? 1000 ವರ್ಷ ಬದುಕ್ತೀರಾ ಹೇಳಿ? ನಾಳೆ ದಿನ ನಿಮ್ಮ ಮಕ್ಕಳು ಕೂಡ ಇದರಿಂದ ತೊಂದರೆ ಅನುಭವಿಸ್ತಾರೆ. ಪ್ರತಿಯೊಬ್ಬ ಪೊಲೀಸ್ನವ್ರಲ್ಲೂ ನಾನು ರಿಕ್ವೆಸ್ಟ್ ಮಾಡೋದು ಒಂದೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋ ಮೂಲಕ ನಾನು ಇಡೀ ಸಮಾಜದ ಪೊಲೀಸ್ ಆಗಲಿ, ಲಾಯರ್ ಆಗಲಿ, ಪ್ರತಿಯೊಬ್ಬರು ನಾನು ರಿಕ್ವೆಸ್ಟ್ ಮಾಡೋದು ಒಂದೇ, ಇವತ್ತು ನೀವು ದುಡ್ಡು ಮಾಡ್ತಿದ್ದೀರಾ, ನಾಳೆ ಅದನ್ನು ಅನುಭವಿಸೋ ನಿಮ್ಮ ಮಕ್ಕಳಿದ್ದರೆ ಅಲ್ವಾ? ನಾಳೆ ದಿನ ಇದೇ ಅಕ್ರಮ ವಲಸಿಗರು ನಿಮ್ಮ ಮಕ್ಕಳ ಮೇಲೋ ಅಥವಾ ನಿಮ್ಮ ಕುಟುಂಬದ ಮೇಲೋ ದೌರ್ಜನ್ಯ ಮಾಡಿದ್ರೆ ಏನು ಮಾಡ್ಕೊತೀರಾ? ಏನು ಮಾಡೋಕ್ಕಾಗುತ್ತೆ? ಸಮಾಜ ಹಾಳಾಗ್ತಿದೆ, ಉದ್ಯೋಗಗಳು ಹಾಳಾಗ್ತಿದೆ. ನಿಮ್ಮ ಮಗ ಅಥವಾ ನಾಳೆ ದಿನ ನಿಮ್ಮ ಪೊಸಿಷನ್ಗೆ ಬರ್ತಾನೆ ಅಂತೆಲ್ಲ. ಈಗಿರೋ ಸಮಾಜದ ಸ್ಥಿತಿಗತಿ ನೋಡಿದ್ರೆ ನಿಮ್ಮ ಮಗ ಏನಾಗ್ತಾನೆ ಅಂತ ಗೊತ್ತಿಲ್ಲ. ಇಷ್ಟೆಲ್ಲ ದುಡ್ಡು ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ? ಎಲ್ಲ ಅರ್ಥ ಮಾಡ್ಕೋಬೇಕು. ನಮ್ಮ ಆರಕ್ಷಕರಾಗಲಿ, ನಮ್ಮ ಲಾಯರ್ಗಳಾಗಲಿ, ಏನಾದರೂ ಅಂದ್ಬಿಟ್ರೆ ಕೋಪ ಬಂದ್ಬಿಡುತ್ತೆ ಲಾಯರ್ಗಳಿಗೆ, ಏನಾದರೂ ಅಂದ್ಬಿಟ್ರೆ ಪೊಲೀಸ್ನವ್ರಿಗೆ ಕೋಪ ಬಂದ್ಬಿಡುತ್ತೆ. ಬಂದು ಏನು ಮಾಡ್ಕೊತೀರಾ? ನಿಮ್ಮ ನಿಜವಾದ ಕೋಪನ, ನಿಮ್ಮ ನಿಜವಾದ ವಿದ್ಯಾವಂತಿಕೆನ ದಯವಿಟ್ಟು ಇಂಥ ಅಕ್ರಮ ವಲಸಿಗರನ್ನು ಹೊರದು ಓಡ್ಸೋಕ್ಕೆ ಮಾಡಿ. ಯಾರು ಇವ್ರಿಗೋಸ್ಕರ ಅಥವಾ ಇವ್ರ ವಿರುದ್ಧ ಹೋರಾಟ ಮಾಡ್ತಾರಲ್ಲ ಅವರು ಸಹಕಾರ ಕೊಡಿ. ನಾಳೆ ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ, ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ. ಎಲ್ಲಿಗೋಗಿ ನಿಲ್ಲಿಸ್ತಿರೋ, ಏನು ಮಾಡ್ತಿರೋ? ಒಂದೊಂದು ಸಲ ಅಸಹ್ಯ ಅನಿಸ್ಬಿಟ್ಟೈತೆ ಈ ಸಮಾಜ ನೋಡ್ತಿದ್ರೆ.